ಈಗ ಹುಲಿಗಣತಿ ಮಾಡೋದಂದ್ರೆ ಏನು ಜಸ್ಟ್ ಹೋಗಿ ಬೆಕ್ಕೆಣಿಸೋದಲ್ಲ. ಸೊ ವಿ ಹ್ಯಾವ್ ಟು ಡೂ ಸೋ ಮಚ್ ಆಫ್ ಎಕ್ಸಸೈಸ್. ರಿಸ್ಕ್ ಇರ್ತದೆ. ಹುಲಿಗಳು 100 ಸಾರಿ ಬೇಟೆ ಮಾಡಿದ್ರೆ 5 ಸರಿ ಮಾತ್ರ ಸಕ್ಸೀಡ್ ಆಗೋದು, ಅಂದರೆ ದಟ್ ಟು ಮ್ಯಾಕ್ಸಿಮಮ್. ಆವಾಗ ತಕ್ಷಣ ಅದು ಒಳ್ಳೆ ಉಗುರು ಹಿಂಗೆ ಬಿಚ್ಕೊಳ್ತದೆ. ಆ ಉಗುರು ಹಿಂಗೆ ಹೊಡೆದ್ರೆ ನಿಮ್ಮ ಫ್ಲೆಶ್ ಎಲ್ಲ ಕಿತ್ಕೊಂಡು ಬಂದ್ಬಿಡ್ತದೆ. ಸೊ ಇದು ಒಂದು ರಿಸ್ಕು. ಈ ಹುಲಿಗಳನ್ನ ಸರಿಯಾಗಿ ಮಾನಿಟರ್ ಮಾಡ್ತಕ್ಕಂಥದ್ದು. ಹುಲಿ ಇದ್ದರೆ ಬೇರೆ ಎಲ್ಲ ಪ್ರಾಣಿ ಚೆನ್ನಾಗಿದೆ ಅಂತ ಅರ್ಥ. ಒಂದು ಕಾಲದಲ್ಲಿ 90,000ದಿಂದ 1,00,000 ಇದ್ದಂಥ ನಮ್ಮ ಹುಲಿಗಳ ಸಂಖ್ಯೆ ಈ 1,300 ಆಗಿದ್ದು ನೋಡಿ ಏನು ಆತಂಕ ಆಯಿತಾ? ನೀವು ಒಂದು ಆನೆ ಇಲ್ಲಿ ನಿಂತಿದ್ರೆ ಇಟ್ ವಿಲ್ ನಾಟ್ ಮೇಕ್ ಎನಿ ಸೌಂಡ್. ಮೋಸ್ಟ್ ಸೈಲೆಂಟ್ ಆ್ಯನಿಮಲ್ ಎಲಿಫೆಂಟ್. ದೋ ದ ನಮಾಜ್ ಸೈಜ್ ಇದ್ರೂ ಒಂಚೂರು ಸೌಂಡ್ ಮಾಡಲ್ಲ ಅದು. ನಮಸ್ಕಾರ, ವೆಲ್ಕಮ್ ಟು GSS ಮಾಧ್ಯಮ. ನಮ್ಮ ಮಾಧ್ಯಮ ಪ್ಲ್ಯಾಟ್ಫಾರ್ಮಲ್ಲಿ ಅತ್ಯಂತ ಇಂಟ್ರೆಸ್ಟಿಂದ ನೋಡುವ ಒನ್ ಆಫ್ ದ ಟಾಪಿಕ್ಸ್ ಅಂದರೆ ವೈಲ್ಡ್ ಲೈಫ್. ಅಫ್ಕೋರ್ಸ್ ಇವತ್ತು ಕೂಡ ನಾವು ಒಂದು ಕಾಡಿನ ಮಧ್ಯದಲ್ಲಿ ಇದ್ದೀವಿ. ಸಾಧ್ಯವಾದಷ್ಟು ವೈಲ್ಡ್ ಲೈಫ್ ಅನ್ನೋ ಟಾಪಿಕ್ನ ವೈಲ್ಡ್ ಲೈಫ್ ಮಧ್ಯದಲ್ಲೇ ಮಾಡಿದ್ರೆ ನಿಮಗೂ ನೋಡೋದಕ್ಕೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಒಂಥರ ಲೈವ್ ಲೊಕೇಶನಲ್ಲಿದ್ದರೆ ಅಲ್ಲಿ ಎಕ್ಸ್ಪೀರಿಯನ್ಸ್ ಬೇರೆ ಥರ ಇರುತ್ತೆ ಅಂತ ನೋಡುಗರಿಗೆ ಎಕ್ಸ್ಪೀರಿಯನ್ಸ್ ಕೊಡೋದ್ರಲ್ಲಿ ನಮ್ಮ ಪ್ರಯತ್ನ. ಆ್ಯಂಡ್ ಒನ್ ಆಫ್ ದ ಹಾಟ್ ಟಾಪಿಕ್ಸ್ ಅಂತ ಹೇಳಿದ್ರೆ ಇತ್ತೀಚೆಗೆ ಹುಲಿಗಳು ಊರಿಗೆ ಬರ್ತಾ ಇವೆ, ಹುಲಿ ಸಂಖ್ಯೆ ಜಾಸ್ತಿ ಆಗಿದೆ, ಏನೇನೋ ಹಾನಿ ಆಗ್ತಿದೆ. ಇದೆಲ್ಲ ವಿಚಾರಗಳ ನಡುವೆ ಹುಲಿಯ ಗಣತಿ ಆಗ್ತಾ ಇರೋಂಥ ವಿಚಾರ ಕೂಡ ಕೇಳಿದ್ವಿ. ಸೊ ಈ ಹುಲಿಗಳು ಜಾಸ್ತಿ ಆಗಿದೆ ಅಂತ ಹೇಳೋದಕ್ಕೂ ಗಣತಿಗೂ ಏನು ಸಂಬಂಧ ಇದೆ, ಗಣತಿ ಯಾಕೆ, ಹೇಗೆ, ಏನಾಗತ್ತೆ, ಈ ವಿಚಾರಗಳನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಬಂಡೀಪುರದಂತಹ ಅದ್ಭುತವಾದ ತಾಣದಲ್ಲಿ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಆಗಿ ಅತ್ಯದ್ಭುತವಾಗಿ ಕಾರ್ಯನಿರ್ವಹಿಸಿ ಈಗ ರಿಟೈರ್ಡ್ ಆಗಿದ್ದಾರೆ ಶ್ರೀ ಬಾಲಚಂದರ್ ಸರ್ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಅಮ್ಮ. ಹೇಗಿದ್ದೀರಾ ಸರ್? ತುಂಬ ಚೆನ್ನಾಗಿದೆ. ಆಫ್ಟರ್ ರಿಟೈರ್ಮೆಂಟ್ ಕೂಡ ತುಂಬಾ ಬ್ಯುಸಿ ಇದ್ದೀರಿ, ಅದು ಕಾಡಿನ ಮಧ್ಯದಲ್ಲೇ. ಬ್ಯುಸಿ ಇದ್ದೇನೆ. ಏನಾದ್ರು ನಮ್ಮ ಹಿರಿಯ ಅಧಿಕಾರಿಗಳು ನಮ್ಮನ್ನು ಈ ಕೆಲಸ ಮಾಡಿ ಆ ಕೆಲಸ ಮಾಡಿ ಅಂತ ಹೇಳ್ತಾ ಇರ್ತಾರೆ, ಕೆಲಸಗಳು ಕೊಡ್ತಾ ಇರ್ತಾರೆ. ನಮಗೂ ತುಂಬಾ ಖುಷಿ ಕಾಡಿನ ಮಧ್ಯೆ ಇರೋದಕ್ಕೆ. ಎಲ್ಲಿವರೆಗೂ ಸಾಧ್ಯ ಅಲ್ಲಿವರೆಗೂ ಕಾಡಿನ ಮಧ್ಯೆ ಇರೋಕೆ ನೋಡ್ತೀವಿ ನಾವು. ಒಂದ್ ಸ್ವಲ್ಪ ದಿನ ಕಾಡಾಗ್ ಬಂದಿಲ್ಲ ಅಂದ್ರೆ ತುಂಬಾ ಮಿಸ್ ಮಾಡ್ಕೊಂಡ್ಬಿಡ್ತೀರಾ ಏನಾದ್ರು ಈ ಎನ್ವಿರಾನ್ಮೆಂಟ್ ಅಲ್ಲಿ? ನೀವ್ ಹೇಳ್ದಂಗೆ ನನ್ಗೆ ಹಂಗೆ ಹೇಳ್ತಾ ಇರ್ತಾರೆ, ನೀವ್ ಏನಪ್ಪ 60 ವರ್ಷ ಆದ್ಮೇಲೂ ಬರೀ ಕಾಡಲ್ಲೇ ಇರ್ತೀಯ ಅಂತ ಹೇಳ್ತಾ ಇರ್ತಾರೆ. ಸೊ ಅದು ನನ್ನ ಇದು ಏನು ಸೌಭಾಗ್ಯ. ಯಾಕಂದ್ರೆ ಬಹಳಷ್ಟು ಜನ ನಾನು ಕೆಲಸ ಮಾಡ್ತಿರ್ಬೇಕಾದ್ರೆ ಸಿಬ್ಬಂದಿಗಳು ಅವರು ಕೂಡ ಏನಾದ್ರು ಒಂದು ಕೆಲಸಕ್ಕೆ ಕರಿತಾ ಇರ್ತಾರೆ. ಸೊ ಆ ಸಂದರ್ಭದಲ್ಲಿ ಹೋಗುವಂತ ಒಂದು ಅವಕಾಶ ಇದೆ. ನನಗೆ ಮನೇಲಿ ಇರೋದಕ್ಕಿಂತ ಕಾಡಲ್ಲಿ ಇರೋದು ವಾಸಿ ಅಂತ. ಈಗ ನಿಮ್ಮನ್ನ ಮಾತಾಡಿಸ್ತಾ ನಮಗೂ ಹಾಗೆ ಅನ್ಸಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ಸರ್, ಹುಲಿ ಗಣತಿ ಬಗ್ಗೆ ಮಾತಾಡ್ತಾ ಇದ್ವಿ. ಹುಲಿ ಗಣತಿನ ಮಾಡುವ ಉದ್ದೇಶ ಏನು ಸರ್? ಬಹು ಮುಖ್ಯವಾಗಿ ನಮಗೆ ಯಾವುದೇ ಈಗ ನಾವು ಜನಗಣತಿ ಯಾಕೆ ಮಾಡ್ತೀವಿ? ಪಾಪ್ಯುಲೇಷನ್ ಏನಿದೆ ಅಂತ ಅದನ್ನ ನೋಡ್ಲಿಕ್ಕಲ್ವಾ. ಸೊ ಅದೇ ರೀತಿ ನಮ್ಮ ಹುಲಿಗಳ ಸಂಖ್ಯೆ ಎಷ್ಟಿದೆ ಅಂತ ನೋಡ್ತೀವಿ. ಇದು ಮುಖ್ಯವಾಗಿ 1972 ನಮ್ಮ ಪ್ರಾಜೆಕ್ಟ್ ಟೈಗರ್ ಅಂತ ಕೆಲವು ಏರಿಯಾಗಳೆಲ್ಲ ಡಿಕ್ಲೇರ್ ಆಯ್ತು. ನಮ್ಮ ರಾಜ್ಯದಲ್ಲಿ ಬಂಡೀಪುರ್ ವಾಸ್ ದಿ ಫಸ್ಟ್. 10 ಜಾಗಗಳನ್ನ ಅಂದ್ರೆ ಇಡೀ ದೇಶದಲ್ಲಿ 10 ನ್ಯಾಷನಲ್ ಪಾರ್ಕ್ನ ಅಥವಾ 10 ಟೈಗರ್ ರಿಸರ್ವ್ ಅಂತ ಮಾಡಿದ್ರು. ಸೊ ಅದ್ರಲ್ಲಿ ಬಂಡೀಪುರ ಒಂದು. ಸೊ ಆ ಬಂಡೀಪುರದಲ್ಲಿ ಮಾಡೋವಾಗ ಅಂದ್ರೆ ಆ ಸಂದರ್ಭದಲ್ಲಿ ಹುಲಿಯ ಸಂಖ್ಯೆ 1,300 ಇತ್ತು ಇಡೀ ದೇಶದಲ್ಲಿ. ಒಂದು ಕಾಲದಲ್ಲಿ 90,000ದಿಂದ 1,00,000 ಇದ್ದಂಥ ನಮ್ಮ ಹುಲಿಗಳ ಸಂಖ್ಯೆ ಈ 1,300 ಆಗಿದ್ದು ನೋಡಿ ಏನು ಆತಂಕ ಆಯ್ತು. ಆಗಿದ್ದಂಥ ಪ್ರಧಾನಮಂತ್ರಿಗಳು, ಆಗಿದ್ದಂಥ ಅಡ್ವೈಸರ್ಸ್ ಟು ಪ್ರೈಮ್ ಮಿನಿಸ್ಟರ್ ಇವರೆಲ್ಲ ನೋಡಿ ಸೊ ಇಲ್ಲ ಇದೇ ರೀತಿ ಆದರೆ ಕಷ್ಟ ಆಗ್ತದೆ, ಇದನ್ನು ಪ್ರಾಜೆಕ್ಟ್ ಟೈಗರ್ ಅಂತ. ಪ್ರಾಜೆಕ್ಟ್ ಟೈಗರ್ ಮಾಡೋ ಉದ್ದೇಶ ಇಷ್ಟೇ, ಹೆಚ್ಚಿನ ಒಂದು ತೀವ್ರತೆ ಅಂದರೆ ತೀವ್ರವಾಗಿ ಅದನ್ನು ಒಂದು ಪ್ರೊಟೆಕ್ಷನ್ ಕೊಟ್ಟು ಸಂರಕ್ಷಣೆ ಮಾಡಿದಾಗ ಹರ್ಬಿವರ್ ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ, ಕಾರ್ನಿವರ್ ಪಾಪ್ಯುಲೇಷನ್ ಜಾಸ್ತಿ ಆಗ್ತದೆ. ಅದಲ್ಲದೆ ಈ ಹುಲಿಗಳನ್ನ ಸರಿಯಾಗಿ ಮಾನಿಟರ್ ಮಾಡ್ತಕ್ಕಂಥದ್ದು. ಹುಲಿ ಇದ್ರೆ ಬೇರೆ ಎಲ್ಲ ಪ್ರಾಣಿ ಚೆನ್ನಾಗಿದೆ ಅಂತ ಅರ್ಥ. ದಟ್ ಇಸ್ ವಾಟ್ ಆಗ ಇದು ಮಾಡಿ. ಸೊ ಆಗ ಏನ್ ಮಾಡಿದ್ರು, ಒಂದು ಪ್ರಾಜೆಕ್ಟ್ ಹಾಕೊಂಡ್ರು. 1,300 ಇದ್ದಿದ್ದಂಥದ್ದು ಇವತ್ತಿನ ದಿವಸ 3,000ಕ್ಕೂ ಮೀರಿ ಹುಲಿಗಳ ಸಂತತಿ ಹೆಚ್ಚಾಗ್ತಾ ಇದೆ. ಈ ವರ್ಷನೂ ಈಗ ಒಂದು ಆಲ್ರೆಡಿ ಗಣತಿ ಮುಗಿದಿದೆ. ಈಗ ಎಷ್ಟು ಹುಲಿ ಇದೆ, ಕರ್ನಾಟಕದಲ್ಲಿ ಎಷ್ಟಿದೆ, ಬೇರೆ ಬೇರೆ ರಾಜ್ಯಗಳು ಎಷ್ಟಿದೆ, ಕರ್ನಾಟಕದಲ್ಲೇನೆ ಈ ನಾಗರಹೊಳೆಯಲ್ಲಿ ಎಷ್ಟಿದೆ, ಬಂಡೀಪುರಲ್ಲಿ ಎಷ್ಟಿದೆ, ಇದೆಲ್ಲ ನಿಖರವಾಗಿ ನಮಗೆ ಗೊತ್ತಾಗ್ತದೆ. ಈ ನಿಖರವಾಗಿ ಗೊತ್ತಾಗೋದ್ರಿಂದ ಇದರ ಒಂದು ಆಡಳಿತ ನಾವು ಯಾವ ರೀತಿ ಆಡಳಿತ ಮಾಡಬೇಕು ಮಾಡ್ತಾ ಇದ್ದೀವಿ, ಇದನ್ನ ಜಾಸ್ತಿ ಆದಾಗ ಏನಾಗುತ್ತೆ, ಕಡಿಮೆ ಆದಾಗ ಏನಾಗುತ್ತೆ, ಇಶ್ಯೂಸ್ ಏನ್ ಬರ್ತದೆ, ಇದನ್ನೆಲ್ಲ ನಮ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗೋ ಒಂದು ನಿಟ್ಟಿನಲ್ಲಿ ಹುಲಿಗಳ ಸಂತತಿ ಎಷ್ಟಿದೆ ಅನ್ನೋದನ್ನ ನಾವು
ನಿಖರವಾಗಿ ಹ್ಮ್. ನಿಖರವಾಗಿ ಮಾಡೋದನ್ನ ಒಂದು ಸೈಂಟಿಫಿಕ್ ಬೇಸಿಸ್ ಅಲ್ಲಿ ಅದನ್ನ ನಾವು ಗಣತಿ ಮಾಡ್ತೀವಿ. ಸರ್ ಇವಾಗ ಹುಲಿ ಗಣತಿ ಇಷ್ಟು ವರ್ಷಕ್ಕೊಂದ್ಸತಿ ಮಾಡ್ಲೇಬೇಕು ಅಂತ ಏನಾದ್ರೂ ಇದೆಯಾ ಅಥವಾ ಇವಾಗ ಹೌದು, ನಮಗೆ ಇಲ್ಲಿ ಹೌದು, ಹೌದು. ಸಿನಾರಿಯೋಸ್ ಜಾಸ್ತಿ ಆಗ್ತಾ ಇರೋದೂನು ಕಾರಣನಾ? ಇಲ್ಲ, ಹಾಗೇನಿಲ್ಲ. ಹಾ. ನೋಡಿ 2006 ನನಗೆ ಜ್ಞಾಪಕ ಇದ್ದಂಗೆ ಹ್ಮ್. 2006 ಇಂಡೈರೆಕ್ಟ್ ಮೆಥಡ್ ಅಂತ ನಾವು ಮಾಡ್ತಾ ಇದ್ವಿ. ಅಂದ್ರೆ ಅಂದ್ರೆ ಈಗ ಹುಲಿ ಹೆಜ್ಜೆ ನೋಡೋದು, ಸ್ಕ್ರೇಪಿಂಗ್ಸ್ ನೋಡೋದು, ಅಥವಾ ನಮ್ಮ ವಾಚರ್ ಹೇಳೋದು, ಗಾರ್ಡ್ ಹೇಳ್ತಾನೆ ಇಲ್ಲಿ ಹುಲಿ ಇದೆ ಅಂತ. ಹ್ಮ್. ದೆನ್ ಟ್ಯಾಂಕ್ಸ್, ಯೂಶಲಿ ಹುಲಿ ಸಮ್ಮರ್ ಅಲ್ಲಿ ನೀರು ಕುಡಿಯೋಕ್ಕೆ ಯಾವ್ದಾದ್ರು ಒಂದು ನೀರಿರ್ತಕ್ಕಂಥ ಸ್ಥಳಕ್ಕೆ ಹೋಗ್ಲೇಬೇಕು. Okay. ಆ ಜಾಗದಲ್ಲಿ ಹುಲಿ ಹೆಜ್ಜೆ ಗುರುತು ನೋಡೋದು. ಹ್ಮ್, ಸೊ ಈ ಆಧಾರದ ಮೇಲೆ ಬೇಸ್ಡ್ ಆನ್ ದಿ ಇಂಡೈರೆಕ್ಟ್ ಸೈನ್ಸ್ ಅಂತೀವಿ, ಹ್ಮ್. ಅದರ ಆಧಾರದ ಮೇಲೆ ಇಷ್ಟು ಹುಲಿ ಅಂತ ನಾವು ಹೇಳ್ತಿದ್ವಿ. ಅದರಲ್ಲಿ ಡೂಪ್ಲಿಕೇಶನ್ ಆಗೋ ಸಂಭವನೂ ಇತ್ತು, Okay. ನಿಖರವಾಗಿರ್ಲಿಲ್ಲ ಅದು. ಹ್ಮ್, ಹ್ಮ್. ಸೊ ಕ್ರಮೇಣ ಏನಾಯ್ತು, ಈ 2006 ನಂತರ 4 ವರ್ಷಕ್ಕೊಮ್ಮೆ ಹ್ಮ್. ನಿಖರವಾಗಿ ಕ್ಯಾಮರಾ ಟ್ರ್ಯಾಪ್ ಅಂತ ನಾವೇನು ಹೇಳ್ತೀವಿ. ಹುಲಿ ನಿಮ್ಗೆ ಗೊತ್ತಿದ್ದಂಗೆ ನಂದು ಹೆಬ್ಬೆರಳು ಗುರುತು ಹೆಂಗಿರ್ತದೋ, ಹುಲಿಯ ಒಂದು ಸ್ಟ್ರೈಪ್ಸ್ ಗುರುತು ಹಾಗೆ ಇರ್ತದೆ. Correct. ಸೊ ಒಂದು ಹುಲಿಗೂ ಇನ್ನೊಂದು ಹುಲಿಗೂ ವ್ಯತ್ಯಾಸ ಇರ್ತದೆ. ಸೊ ಆಗ ಒಂದು ಆ್ಯಪ್ ಡೆವಲಪ್ ಮಾಡಿದ್ದಾರೆ. ಸೊ ಈ ಹುಲಿ ಇನ್ನೊಂದು ಎಲ್ಲೋ ಸಿಕ್ತು ಅಂದಾಗ ಅದನ್ನು ಹಾಕಿ ನೀವು ಆ್ಯಪಲ್ಲಿ ಮ್ಯಾಚ್ ಮಾಡಿದಾಗ ಮ್ಯಾಚ್ ಅಂತ ತೋರಿಸಿದ್ರೆ ಇದೇ ಹುಲಿ ಅಲ್ಲಿದೆ ಅಂತ. Okay. ಸೊ ಈ ಹುಲಿನೇ ಬೇರೆ ಆ ಹುಲಿನೇ ಬೇರೆ ಅಂದರೆ ಅದು ಕೂಡ ಆ್ಯಪಲ್ಲಿ ಹೇಳ್ತದೆ ಅನ್ಮ್ಯಾಚ್ಡ್ ಅಂತ. ಹ್ಮ್, ಸೊ ಹಾಗಾಗಿ ಸೊ ಇಡೀ ದೇಶದಲ್ಲಿ, ಇದು ಕರ್ನಾಟಕ ಅಲ್ಲ, ಇಡೀ ದೇಶದಲ್ಲೇ ಈ ಎಲ್ಲ ಕೆಲಸವನ್ನು ಯಾರ ನಿರ್ದೇಶನದ ಮೇಲೆ, NTCA ಅಂತ ಒಂದು ನಮ್ಮ ದೇಶದಲ್ಲಿ ಒಂದು ಸೆಲ್ ಇದೆ, ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ, ದಟ್ ಈಸ್ ಅಥಾರಿಟಿ ಇಸ್ ದೇರ್. ಸೊ ಈ ಅಥಾರಿಟಿ ಪ್ರತಿಯೊಂದು ರಾಜ್ಯದ ರಾಜಧಾನಿಯಲ್ಲಿ, ಯೂಶಲಿ ಹ್ಮ್. ಬೆಂಗಳೂರಲ್ಲಿ ನಮ್ಮಲ್ಲಿ ಅರಣ್ಯ ಭವನಲ್ಲಿ ಒಂದು ಸೆಲ್ ಇದೆ. ಆ ಸೆಲ್ಲಿಗೆ NTCA ಸೆಲ್ ಅಂತಲೇ ಇಟ್ಕೊಂಡಿದ್ದಾರೆ ಟೈಗರ್ಗೆ. ಸೊ ಎಷ್ಟು ಟೈಗರ್ಸ್ ಇದೆ ಅನ್ನೋದು ಅವರು ನಾವು ಈಗ ಗಣತಿ ಏನು ಮಾಡಿ ಕಳಿಸಿದ್ದೀವಿ 4 ವರ್ಷಕ್ಕೊಮ್ಮೆ. ಇವಾಗ ಗಣತಿ ಮುಗಿದಿದೆ, ಬಟ್ ಗಣತಿ ಮುಗಿದು ಗಣತಿ ವರದಿ ಬರ್ಬೇಕಾದ್ರೆ 6 ರಿಂದ 8 ತಿಂಗಳು ಬೇಕಾಗ್ತದೆ, ಅಷ್ಟು ಸಮಯ ಬೇಕಾಗುತ್ತೆ. ಬೇಕು. ಯಾಕೆ ಅಂದರೆ ಅದನ್ನ ಸಾವಿರಾರು ಪ್ರಾಣಿಗಳು ಕ್ಯಾಮ್ರಾ ಟ್ರ್ಯಾಪಲ್ಲಿ ಬಿದ್ದಿರ್ತವೆ. ಹ್ಮ್. ಫಸ್ಟು ಅವನ್ನ ತೆಗಿಬೇಕು, ಬರೀ ಹುಲಿ ತಗೋಬೇಕು. ಹುಲಿನಲ್ಲೇ ಕೂಡ ಒಂದೇ ಹುಲಿ 50 ಸರಿ ಆ ಕ್ಯಾಮ್ರಾ ಟ್ರ್ಯಾಪಲ್ಲಿ ಬಿದ್ದಿರುತ್ತೆ, ಹ್ಮ್. ಅಥವಾ ಬೇರೆ ಹುಲಿನೂ ಬಿದ್ದಿರಬಹುದು. ಇದನ್ನೆಲ್ಲ ಮತ್ತೆ ಇದು ಮಾಡ್ತಾರೆ, ಸ್ಕ್ರೀನ್ ಮಾಡ್ತಾರೆ. ಸೊ ಈ ಪ್ರೋಸೆಸ್ ಏನಿದೆ, ಇಟ್ಸ್ ಎ ಬಿಗ್ ಪ್ರೋಸೆಸ್, ಸ್ವಲ್ಪ ಟೈಮ್ ಹಿಡಿತದೆ. Okay. ಸೊ ಮಾಡಿ ಇವರೆಲ್ಲ ಸರಿಪಡಿಸೋದಕ್ಕೆ ಈಗ ಮುಗಿದಿದೆ ಅಂತಂದರೆ ಜನವರಿ ಎಂಡ್ಗೆ, ಇಟ್ ವಿಲ್ ಟೇಕ್ ಅನದರ್ ಅಕ್ಟೋಬರ್ ಅಷ್ಟೊತ್ತಿಗೆ Report ನಮಗೆ ಬರುತ್ತೆ. ರಿಪೋರ್ಟ್ಗಳು ಪಕ್ಕ ಬಂದ್ಬಿಡ್ತದೆ. ಬಟ್ ಈಗ ಏನಂತಂದರೆ ನಿಮಗೆ ಗೊತ್ತಾಗಬೇಕು ಅಂತ ಇಟ್ಕೊಳ್ಳಿ, ಹ್ಮ್. ನಮ್ಮ ಸಿಬ್ಬಂದಿ ಏನಿರ್ತಾರೆ, ಆಯಾ ನಾಗರಹೊಳೆ ಆಗ್ಬೋದು, ಬಂಡೀಪುರ ಆಗ್ಬೋದು, ಅವ್ರು ಹೇಳ್ಬಲ್ರು ಏನಂದರೆ ಹೆಚ್ಚು ಕಮ್ಮಿ ಆಚೆ ಈಚೆ ಒಂದು 5-6 ಹುಲಿ, ಯಾಕೆಂದ್ರೆ ಗೊತ್ತಾಗ್ಬಿಡುತ್ತೆ. ಹ್ಮ್. ಹೋದ ಸರಿ ಸೈಟ್ ಆಗಿದೆ, ಯಾವುದೋ ಹೊಸ ಹುಲಿ ಬಂದಿದೆ ಅಂದಾಗ ಅದನ್ನು ಸ್ವಲ್ಪ ನೋಡ್ತಾರೆ. ಅದು ಬಿಟ್ಟರೆ ಆ ಹುಲಿ ಇದೆಯಾ, ಆ ಹುಲಿ ಇಲ್ಲವಾ ಇಲ್ಲಿ, ಹ್ಮ್. ಅದನ್ನು ಗೊತ್ತಾಗ್ತದೆ. ಹ್ಮ್, ಹ್ಮ್. ಸೊ ಒಂದು ಹೆಚ್ಚಿಗೆ ಏನಾದ್ರು ಇದೆಯಾ, ಸರ್ ಇಲ್ಲ ಸರ್ ಇಲ್ಲಿ ಆಲ್ರೆಡಿ 3 ವರ್ಷದ್ದು ಹುಲಿಗಳು 4-5 ಇದ್ದಾವೆ ಈ ಜಾಗದಲ್ಲಿ ಅಂತಂದರೆ ಅದನ್ನು ನೋಟ್ ಮಾಡ್ಕೊಂಡು, ಸೊ ಹೆಚ್ಚು ಹುಲಿ ಎಷ್ಟಾಗಿದೆ, ಕಡಿಮೆ ಆಗಿದೆಯೋ ಅಥವಾ ಅಷ್ಟೇ ಇದೆಯೋ, ಆಗಿದೆ ಗೊತ್ತಾಗ್ತಾ ಇಲ್ವೋ, ಆ ಥರನೂ ಹೇಳ್ತೀವಿ. ಇಷ್ಟೇ ಇರ್ಬೋದು, ಹೋದ ಸರಿ 180 ಹುಲಿ ಇತ್ತು, ಈ ಸರಿನೂ ಅಷ್ಟೇ ಇದೆ ಅಂತ ಬಂಡೀಪುರಲ್ಲಿ ಹೇಳ್ಬೋದು, Okay. ಅಥವಾ ಇಲ್ಲ 200 ಚಿಲ್ಲರೆ ಇದೆ ಅಂತ ಹೇಳ್ಬೋದು. ಸೊ ಇದು ನಿಖರವಾಗಿ ಗೊತ್ತಾಗಬೇಕು ಅಂದರೆ ಹ್ಮ್. ನೀವು ಕಾಯ್ಬೇಕು ಅಕ್ಟೋಬರ್. ಈ ಹುಲಿಗಳು ಎಷ್ಟಿದೆ ಅಂತ ಹೇಳ್ತಾರೆ ಅಂದಾಗ ಯಾವ ರೀತಿಯ ಅಂದ್ರೆ ಪುಟ್ಟ ಮರಿಗಳಿಂದ ಹಿಡಿದು ದೊಡ್ಡ ಅಡಲ್ಟ್ ತನಕನೂ ಎಲ್ಲವನ್ನೂ ಕನ್ಸಿಡರ್ ಮಾಡ್ತಾರಾ? ಇಲ್ಲ 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 ಹ್ಮ್. ಸಿ ಗಣತಿ ಕೆಲಸದಲ್ಲಿ ನಿಮಗೆ ಗಣತಿ ಬಗ್ಗೆ ಹೇಳಿದ್ದಾರೆ ಅಂತ ಅನ್ಕೋತೀನಿ ಎಲ್ಲಾದರೂ. ಅದರಲ್ಲಿ 4 ಫೇಸ್ಗಳು ಇರ್ತವೆ ಗಣತಿನಲ್ಲಿ. 1ನೇ ಫೇಸ್ ಏನಪ್ಪ ಅಂದರೆ, ಫಸ್ಟು ಈ ನಮ್ಮ ಹರ್ಬಿವೋರ್ ಪ್ರಾಣಿಗಳು ಎಷ್ಟಿದೆ ಅದನ್ನೆಲ್ಲ ನೋಡ್ತಾರೆ. ದೆನ್ ಹರ್ಬಿವೋರ್ ಕಾರ್ನಿವೋರ್ ಎಷ್ಟಿದೆ ಅದನ್ನು ನೋಡ್ತಾರೆ. Okay. ದೆನ್ ಇಂಡೈರೆಕ್ಟ್ ಸೈಟಿಂಗ್ಸ್ ನೋಡ್ತಾರೆ, ಆಮೇಲೆ ಡೈರೆಕ್ಟ್ ಸೈಟಿಂಗ್ಸ್ ನೋಡ್ತಾರೆ. ಇಷ್ಟನ್ನು ಮಾಡಿ ಕ್ರೋಢೀಕರಿಸಿ ಎಲ್ಲವೂ ಸ್ಕ್ರೀನ್ ಔಟ್ ಮಾಡ್ತಾರೆ. ಯಾವುದೇ ಒಂದು ಕೂಡ ತಪ್ಪಾಗಬಾರ್ದು. ಹ್ಮ್, ಹ್ಮ್. ಅಷ್ಟು ಸ್ಕ್ರೀನ್ ಔಟ್ ಮಾಡಿ ನಿಖರವಾಗಿ ಹೇಳ್ತಾರೆ. ಹೇಳಿದ್ರು ಸಹ NTCA ಏನು ಹೇಳುತ್ತೆ, ನೀವು 600 ಹುಳಿ ಅಂತ ಅಲ್ಲ, ಬಟ್ ಯು ಗಿವ್ ಸಮ್ ರೇಂಜ್ ಅಂತಾರೆ. ಅಪ್ರಾಕ್ಸ್ ಅಂತ ಹೇಳ್ತಾರೆ. ಅಲ್ಲ, ಅಪ್ರಾಕ್ಸ್ ಅಲ್ಲ, ಅಪ್ರಾಕ್ಸ್ ಇಸ್ ಎ ರಾಂಗ್ ವರ್ಡ್. ಹಾ. ರೇಂಜ್ ಕೊಡಿ ಅಂತಾರೆ. Okay, okay. ಈಗ ಸಪೋಸ್ 600 ಹುಲಿ ಇದೆ, ಹ್ಮ್. 590ರಿಂದ 610, ದಟ್ ರೇಂಜ್ ಶುಡ್ ಬಿ ವಿತಿನ್ Okay, 10-15 ಹಾ. ಕೊಡಿ ಅಂತ ಕೇಳ್ತದೆ. ಅದು ಅವರ ಒಂದು ನಿರ್ದೇಶನದ ಮೇರೆಗೆ ಮತ್ತು ನಮ್ಮ ನೋಡಿದಾಗ ಅವ್ರು ರೇಂಜೇ ಕೊಡ್ತಾರೆ. ಎಲ್ಲೂ ಕೂಡ ನಿಖರವಾಗಿ 580 590 ಅನ್ನಲ್ಲ. ಹ್ಮ್. ಸೊ 590 to 610 ಅಂತಾರೆ. ಹ್ಮ್, ಹ್ಮ್. ಸೊ ಆ ರೇಂಜ್ ಇರ್ತದೆ, ಆ ರೇಂಜ್ ಕೊಡ್ತಾರೆ.
ಸೊ ಇದು ಫೇಸ್ 4ನಲ್ಲಿ ಆಗ್ತಕ್ಕಂಥ ಎಲ್ಲ ಕೆಲಸಗಳು ಅದನ್ನು ಮಾಡ್ತಾರೆ. ಅದನ್ನು ನಾವು ಗಣನೆಗೆ ಯಾವುದನ್ನು ತಗೊಳ್ತೀವಿ, ಮ್ಯಾನೇಜ್ಮೆಂಟ್ ಪರ್ಪಸ್ಗೆ ಇದೆಲ್ಲ. ಓಕೆ. ಈಗ ಮುಂದೇನು ನೀವು ತಾವು ಕೇಳ್ತಾ ಇದ್ರಿ, ಹಾ. ಯಾತಕ್ಕೆ ಬೇಕು ಹುಲಿ ಗಣತಿ ಅಂತ ನೀವೇನೋ ಕೇಳಿದ್ರಿ ಫಸ್ಟೇ. ಹೌದು. ಸೊ ಇದು ಗೊತ್ತಿಲ್ಲ ಅಂತಂದರೆ ನಾವು ಅರಣ್ಯ ಇಲಾಖೆಯಲ್ಲಿ ಮ್ಯಾನೇಜ್ಮೆಂಟ್ ಮಾಡೋದು ತುಂಬ ಕಷ್ಟ. ಈಗ ಯಾವ ಮರ ಇದೆ, ಯಾವ ಮರದ ಜಾತಿ ಚೆನ್ನಾಗಿ ಬರ್ತಾ ಇದೆ, ಯಾವ ಮರ ಚೆನ್ನಾಗಿ ಬರ್ತಾ ಇಲ್ಲ, ಮತ್ತೆ ಯಾವ ಮರ ಚೆನ್ನಾಗಿ ಬರ್ತಾ ಇದೆ ಅದು ಬೇರೆ ಕಡೆ ಹಾಕ್ಬೋದಾ, ಎಲ್ಲ ಮರ ಎಲ್ಲ ಕಡೆ ಹಾಕಕ್ಕೆ ಬರಲ್ಲ. ಇಲ್ಲಿರ್ತಕ್ಕಂಥ ಗುಣ ಏನು, ಮಣ್ಣಿನ ಗುಣ ಏನು, ಹವಾಮಾನದ ಗುಣ ಏನು, ಎಷ್ಟು ಮಳೆ ಬರ್ತದೆ ಈ ಭಾಗದಲ್ಲಿ, ಮತ್ತು ಯಾವ ಥರ ಭೂಮಿ ಇದೆ, ಸಮತಟ್ಟಿದೆಯಾ, ಇಳಿಜಾರಿದೆಯಾ, ಇದನ್ನೆಲ್ಲವನ್ನೂ ಗಣನೆ ತಗೊಂಡು ನಾವು ಮರದ ಬಗ್ಗೆ ಚರ್ಚೆ ಮಾಡ್ತೀವಿ. ಈ ಹುಲಿ ಗಣತಿಗೂ ಮರಕ್ಕೂ ಏನ್ ಸಂಬಂಧ? ಹುಲಿ ಗಣತಿ ಯಾವ ಭಾಗದಲ್ಲಿ ಹುಲಿ ಜಾಸ್ತಿ ಇದೆ, ಯಾಕೆ ಜಾಸ್ತಿ ಇದೆ, ಯಾವ ಭಾಗದಲ್ಲಿ ಹುಲಿ ಕಮ್ಮಿ ಇದೆ, ಯಾಕೆ ಕಮ್ಮಿ ಇದೆ, ಸೊ ಇದು ಗೊತ್ತಾಗತ್ತೆ. ಎಷ್ಟಿದೆ ಅಂತ ಗೊತ್ತಿದ್ರೆ ತಾನೇ ನಾವು ಮುಂದೆ ಏನು ಮಾಡೋಕ್ಕಾಗೋದು. ಇದರ ಕೊರತೆ ಏನು, ಇದನ್ನ ನಿಯಂತ್ರಣ ಮಾಡ್ಬೇಕಾದ್ರೆ ಏನು ಮಾಡಬೇಕು, ಯಾವ ಥರ ನಾವು ಕ್ರಮಗಳನ್ನು ತಗೊಳ್ಬೇಕು. ಸೊ ಇದನ್ನ ಜಾಸ್ತಿ ಇದೆ, ಕೆಲವ್ರು ಬೋನ್ ಇಡೋದು 20 ಹುಲಿ ಹಿಡ್ದೆ 15 ಹುಲಿ ಹಿಡ್ದೆ ಅಂತಾರೆ. ಹಿಡ್ದಂಥ ಹುಲಿಗೆ ಎಲ್ಲರೂ ನೀವು ಊಟ ಕೊಡ್ಬೇಕಲ್ಲ, ಹಿಡಿತೀರಾ. ಹಿಡ್ದಿದ ನಂತರ ಇಲ್ಲಿ ಏನಾಯ್ತು, ಜೀನ್ ಪೂಲ್ ಏನಾಯ್ತು, ಸೈಂಟಿಫಿಕಲಿ ವಿ ಹ್ಯಾವ್ ಟು ಥಿಂಕ್. ವೆರಿ ವೆರಿ ಬ್ಯೂಟಿಫುಲ್ ಟೈಗರ್ ಇಫ್ ಇಟ್ ಈಸ್ ಕಾಟ್ ಅಂಡ್ ಸೆಂಟ್ ಟು ಇದು, ಅಲ್ಲಿ ಇರ್ತಕ್ಕಂಥ ನೀವು ಇದನ್ನ ಹುಲಿನ ಇಷ್ಟೇ ಏರಿಯಾನ ಅಂತ ಮಾಡಿದ್ರೆ ಏನಾಗ್ತದೆ, ದೇರ್ ವಿಲ್ ಬಿ ಇನ್ಬ್ರೀಡಿಂಗ್ಸ್. ಹುಲಿಯ ಒಂದು ಜೆನೆಟಿಕ್ ಪೂಲ್ ಡಿಸ್ಟರ್ಬ್ ಆಗ್ತದೆ. ಅದೇ ಹುಲಿ ಇದರಲ್ಲಿದೆ, ಕೇರಳದಲ್ಲಿದೆ, ತಮಿಳ್ನಾಡಿನಲ್ಲಿದೆ, ಇದೆ, ಅದು ಇಲ್ಲಿಯೂ ಬರ್ತದೆ ಅಂದಾಗ ಇಟ್ ಈಸ್ ಮೂವಿಂಗ್ ಅರೌಂಡ್ ವೆರಿ ಫ್ರೀಲಿ. ದಟ್ ಮೀನ್ಸ್ ಜೆನೆಟಿಕ್ ಪೂಲ್ ಆಲ್ಸೋ ವಿಲ್ ನಾಟ್ ಬಿ ರೆಸ್ಟ್ರಿಕ್ಟೆಡ್ ಆ್ಯಂಡ್ ಇನ್ಬಿಲ್ಟ್ ಡಿಸೀಸಸ್ಸು ಸ್ಟಾರ್ಟ್ ಆಗ್ತಾವೆ. ಆಮೇಲೆ ನಾವು ಎಲ್ಲಿ ಸ್ವಂತದ್ರಲ್ಲಿ ಮದುವೆ ಮಾಡ್ಕೋಬಾರ್ದು ಅಂತ ಹೇಳ್ತಾರೆ ಗೊತ್ತಲ್ಲಮ್ಮ. ಇಲ್ಲಿ ಆಮೇಲೆ ಇದು ಶುರು ಆಗ್ತದೆ. ನಮ್ಮ ಕಾನ್ಸೆಪ್ಟ್ ಏನಿದೆ ಅಂತಂದರೆ ಆದಷ್ಟು ಹುಲಿ ಕಾಡಿಂದ ಹೊರಗಡೆ ಬರ್ದದ್ದು ನೋಡೋದು ಅಂತ ಇದೆ. ಹಂಗಂತೇಳಿ ನಾನು ಕಾಡಿಂದ ಹೊರಗೆ ಹೋಗಲಿ ಅಂತಲ್ಲ. ಕಾಡೇ ಈಗ ಉದಾಹರಣೆ ನಾಗರಹೊಳೆ, ಬಂಡೀಪುರ, ಮಧುಮಲೈ, ವಯನಾಡು ಅದು ಯಥೇಚ್ಛವಾಗಿ ಓಡಾಡ್ಕೊಂಡಿರ್ತಾವೆ ಹುಲಿಗಳು, ಆನೆಗಳು ಎಲ್ಲ. ಸೊ ಆನೆಗಳಿಗೆ ಇಲ್ಲ ನೀವು ದಾಟ್ಬಿಡ ಕಾಡು ಅಂತಂದರೆ ಅದು ಹೊಡ್ಕೊಂಡಾರು ಬರ್ತದೆ. ಸಕಲೇಶ್ಪುರಕ್ಕೆ ಹೋಗ್ತದೆ, ದಾಂಡೇಲಿಗೆ ಹೋಗ್ತದೆ, ಚಿಕ್ಕಮಂಗ್ಳೂರು ಹೋಗ್ತದೆ. ಈಗ ಆನೆಗಳು ಇಲ್ಲದೆ ಇರೋ ಸ್ಥಳದಲ್ಲಿ ಆನೆಗಳು ಹೋಗೋಕ್ಕೆ ಶುರು ಮಾಡಿದ್ದಾವೆ. ಈಗ ನಾವೆಲ್ಲ ಭದ್ರಾವತಿ DF ಇದ್ದಾಗ 2 ಆನೆ ಬಂದರೆ ದೊಡ್ಡ ವಿಷಯ. ಮುಂಚೆ ಇದ್ವು ಆನೆಗಳು, ಮುಂಚೆ ಹುಲಿಗಳಿದ್ವು. ಅವು ಈಗ 10 ಆನೆ 20 ಆನೆ ಉಂಬ್ಳೆಬೈಲ್ ಕಡೆಯಿಂದ, ಭದ್ರಾ ಕಡೆಯಿಂದ ಸ್ಪಿಲ್ ಔಟ್ ಆಗ್ತಾ ಇದ್ದಾವೆ ಈಗ. ಸೊ ಅದೇ ರೀತಿ ಎಲ್ಲ ಕಡೆನೂ ಆಗ್ತಾ ಇದೆ. ಭೂಮಿ ವಿಸ್ತೀರ್ಣ ಅಷ್ಟೇ. ನಮ್ಮ ರಾಜ್ಯದ ಭೂಮಿ 1,91,000 ಸ್ಕ್ವೇರ್ ಕಿಲೋಮೀಟರ್ ಆದರೆ ನಮ್ಮ ಕಾಡಿರೋದು 43,000 ಸ್ಕ್ವೇರ್ ಕಿಲೋಮೀಟರ್. ಈ 43,000 ಸ್ಕ್ವೇರ್ ಕಿಲೋಮೀಟರ್ ದಾಟಿ ಹೋಗ್ಕೊಡ್ದು ಅಂತಂದರೆ ಇಟ್ ಈಸ್ ನಾಟ್ ಪಾಸಿಬಲ್. 43 ಸ್ಕ್ವೇರ್ ಕಿಲೋಮೀಟರ್ ದಾಟಿ ಕೂಡ ಈ 1,91,000 ಸ್ಕ್ವೇರ್ ಕಿಲೋಮೀಟ್ರಿಗೆ ಹೋಗ್ಬೋದು ಅವು. ಅರ್ಥ ಆಯ್ತಲ್ಲ. ಇದು ಸಾಧ್ಯತೆ. ನಿಯಂತ್ರಣ ಮಾಡೋದು ಹೇಗೆ, ಅದನ್ನು ನಾವು ಈ ವೈಜ್ಞಾನಿಕವಾಗಿ ಅದನ್ನು ಅಧ್ಯಯನ ಮಾಡಿ ನಿಯಂತ್ರಣ ಮಾಡಲಿಕ್ಕೆ ಇಂತಿಂಥ ಕ್ರಮಗಳನ್ನ ತಗೊಂಡ್ರೆ ನಿಯಂತ್ರಿಸ್ಬೋದು ಅಂತ ಹೇಳ್ಬೋದು. ಈಗ ಒಂದು ಕಾಡು ಒಂದಿಷ್ಟು ವಿಸ್ತೀರ್ಣ ಇದೆ, ಅಲ್ಲಿ ಇಷ್ಟು ಹುಲಿಗಳಿದೆ ಅಂತ ಇದೆ. ಆ ಕಾಡಿಗೆ ತಡ್ಕೊಳ್ಳುವಷ್ಟಕ್ಕಿಂತ ಜಾಸ್ತಿ ಪಾಪ್ಯುಲೇಷನ್ ಆಫ್ ಟೈಗರ್ಸ್ ಆದ್ರೆ ಅಂತ ಸಂದರ್ಭದಲ್ಲಿ ಏನ್ ಆಗುತ್ತೆ ಅಥವಾ ಏನ್ ಮಾಡಬಹುದು ಅವಾಗ? ಮಾನವ ಪ್ರಾಣಿ ಸಂಘರ್ಷ ಆಗೇ ಆಗ್ತದಾಗ. ಆ ಈಗ ಸಂದರ್ಭದಲ್ಲಿ ಹೀಗಾಗೋದು. ಏನಾಗತ್ತೆ, ಹುಲಿ ಅಂತ ಒಂದು ನೀವು ಹೇಳ್ತಾ ಇದ್ರೆ ಹುಲಿದೇ ಹೇಳ್ತೀನಿ ನಾನು. ಇಷ್ಟು ಪ್ರಾಣಿಗಳನ್ನ ಅದು ತಿಂದು ಜೀವಿಸ್ಲೇಬೇಕು. ಅದಿಲ್ಲ ಅಂದ್ರೆ ಸಾಯ್ತದ ಅದು. ಹೌದಾ? ಸೊ ಅದು ಹುಲಿಗೆ ಒಂದು ಪ್ರಾಣಿ ತಿಂದು ಹೊಟ್ಟೆ ತುಂಬಿದಾಗ ಇನ್ನೊಂದು ಪ್ರಾಣಿನ ಅಟ್ಯಾಕ್ ಮಾಡಕ್ ಹೋಗಲ್ಲ ಈ ತರ. ಸೊ ಅದಕ್ಕೆ ಇಷ್ಟು ಪ್ರಾಣಿ ಬೇಕು. ಒಂದು 25 ಈ ಯಾವ ಸಸ್ಯಾಹಾರಿ ಪ್ರಾಣಿಗಳನ್ನ ತಿಂದು ಬದುಕುತ್ತೆ ಅಂತ ಇಟ್ಕೊಳ್ಳೋಣ. ಅಲ್ಲಿ ಒಂದು ಹುಲಿ, ಅಲ್ಲೇ ಇನ್ನೊಂದು ಹುಲಿ ಆದಾಗ ಫೈಟು ಸ್ಟಾರ್ಟ್ ಆಗ್ತದೆ, ಶೇರು ಆಗ್ತದೆ. ಅದು ಏನ್ ಮಾಡುತ್ತೆ, ಒಂದು ಓಡಿಸ್ತದೆ. ಓಡಿಸಿದ ತಕ್ಷಣ ಅದು ಎಲ್ಲಿ ಅದು ಓಡ್ತಾ 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 ಕಡೆಗೆ ಇನ್ನೊಂದು ನ್ಯಾಷನಲ್ ಪಾರ್ಕ್ಗೂ ಹೋಗ್ಬೋದು, ಅಥವಾ ಇನ್ನೊಂದು ಕಾಡಿಗೆ ಹೋಗ್ಬೋದು, ಅಥವಾ ಇನ್ನೊಂದು ಊರಿಗೂ ಹೋಗ್ಬೋದು. ಯಾಕಂದ್ರೆ ಹುಲಿಗಳು 100 ಸಾರಿ ಬೇಟೆ ಮಾಡಿದ್ರೆ 5 ಸರಿ ಮಾತ್ರ ಸಕ್ಸೀಡ್ ಆಗೋದು. ಅಂದ್ರೆ ದಟ್ಟು ಮ್ಯಾಕ್ಸಿಮಮ್. ಈಗ ಒಂದು ಹುಲಿ ಜಿಂಕೆನ ಓಡಿಸ್ಕೊಂಡು ಹೋಯ್ತು, ಸಿಕ್ಬಿಡೋದಿಲ್ಲ ಅದು. ಅದರದೇ ಆದ ಒಂದು ದೇವರು, ಅದರದೇ ಆದ ಒಂದು ಚಾಕಚಕ್ಯತೆ ಕೊಟ್ಟಿದೆ. ಅದು ತಪ್ಸ್ಕೊಳಕ್ ನೋಡ್ತದೆ, ಯಾವ ತರ ತಪ್ಸ್ಕೋಬೇಕು ಅನ್ನೋದು ನೋಡ್ತದೆ. ಅದೇ ತರ ಇದು 95 ಸುಸ್ತಾಗ್ತದೆ ಇದುವೇ. ಸೊ ಹಾಗಾಗಿ ಇದು ಈ ಪಾಪ್ಯುಲೇಷನ್ ಆಫ್
this herbivore is very important to determine the population of a carnivore, ಓಕೆ. including tiger. ಸರ್, ಇವಾಗ ಟೈಗರ್ ಗಣತಿ ಅಂದ್ರೆ ಹುಲಿಗಳ ಗಣತಿ ಹೇಗಾಗುತ್ತೆ ಅಂತ ನಮಗೆ ನೋಡ್ಲಿಕ್ಕೆ ಸಿಗಲ್ಲ, ಬಿಕಾಸ್ ಇಟ್ಸ್ ವೈಲ್ಡ್ ಅಲ್ಲಿ ಆಗುತ್ತೆ, ವೈಲ್ಡ್ ಅನಿಮಲ್ ಕೂಡ. ಬಟ್ ಕ್ಯೂರಿಯಾಸಿಟಿ ಏನಂದ್ರೆ, ಈ ಒಂದು ಗಣತಿ ಮಾಡುವಾಗ ಅರಣ್ಯ ಸಿಬ್ಬಂದಿ ಎದುರಿಸಬಹುದಾದಂತಹ ಚಾಲೆಂಜಸ್ ಏನಾಗಿರುತ್ತೆ ಅಂತ. ಭಾಳ ಚಾಲೆಂಜ್ ಇದೆಯಪ್ಪ. ಈಗ ಹುಲಿ ಗಣತಿ ಮಾಡೋದಂದ್ರೆ ಏನು, ಜಸ್ಟ್ ಹೋಗಿ ಬೆಕ್ಕು ಎಣಿಸೋದಲ್ಲ. ಸೊ ವಿ ಹ್ಯಾವ್ ಟು ಡೂ ಸೋ ಮಚ್ ಆಫ್ ಎಕ್ಸಸೈಸ್. ರಿಸ್ಕ್ ಇರ್ತದೆ, ಗೊತ್ತಿಲ್ಲ ನಮಗೆ ನಾಳೆ ದಟ್ ಅನಿಮಲ್ ಮೇ ಟರ್ನ್ ಆ್ಯಂಡ್ ಕಮ್ ಟು ಯು ಆ್ಯಂಡ್ ಜಸ್ಟ್ ಕಿಲ್ ಯು. ಹೌದು. ಅದೇನು ಇಂಟೆನ್ಷನಲಿ ಬಂದು ಕಿಲ್ ಮಾಡಲ್ಲ, ಬೈ ಚಾನ್ಸ್ ಆಲ್ಸೋ ಇಟ್ ಮೇ ಕಿಲ್ ಯು. ಈಗ ನಾವು ಈ ಪೊದೆಯಲ್ಲಿ ಹೋಗ್ತಾ ಇರ್ತೀವಪ್ಪ, ಹುಲಿ ಮಲಗಿರುತ್ತಲ್ಲಿ, ಹುಲಿ ಮಲಗಿದ್ದು ಅದಕ್ಕೇನೋ ಡಿಸ್ಟರ್ಬೆನ್ಸು, ಲೈಫ್ ಥ್ರೆಟ್ ಇದೆ ಅಂತ ಗೊತ್ತಾದರೆ ಪಟ್ ಅಂತ ಹೊಡಿತದೆ. ಸುಮ್ಮನೆ ಒಂದು ಹೊಡಿತದೆ. 140 pounds per square inch ಇರ್ತದೆ ಪ್ರೆಷರ್, ನಾನು ನಿಮ್ಗೆ ಹೇಳಿದ್ದೀನಿ. ಸೊ ಆವಾಗ ತಕ್ಷಣ ಅದು ಒಳ್ಳೆ ಉಗುರು ಹಿಂಗೆ ಬಿಚ್ಕೊಳ್ತದೆ. ಆ ಉಗುರು ಹಿಂಗೆ ಹೊಡೆದ್ರೆ ನಿಮ್ಮ ಫ್ಲೆಶ್ ಎಲ್ಲ ಕಿತ್ಕೊಂಡು ಬಂದ್ಬಿಡ್ತದೆ. ಸೊ ಇದು ಒಂದು ರಿಸ್ಕು. ಅದಲ್ಲದೆ ಹುಲಿ ಒಂದೇ ಅಲ್ಲ, ಅಲ್ಲಿ ಬೇರೆ ವಿ ಡೋಂಟ್ ನೋ, ಲೆಪರ್ಡ್ ಮೇ ಬಿ ಸ್ಲೀಪಿಂಗ್. ಇದು ಯಾವುದು ನಮ್ಮ ವೈಲ್ಡ್ ಆಗಿ ಬಿಡಿ, ವೈಲ್ಡ್ ಆಗಿ ಗೊತ್ತಾಗ್ಬಿಡುತ್ತೆ, ಯಾಕಂದರೆ ಗ್ರೂಪಲ್ಲಿ ಇರ್ತಾವೆ. ದೆನ್ ಆನೆ ಇರ್ಬೋದು ಒಂದು, ದಿಟ್ಸ್ ಎ ರಿಸ್ಕ್. ಹಿಂಗೆ ಹೋಗ್ತಾ ಆನೆ ಸಡನ್ ಅಟ್ಯಾಕ್ ಮಾಡ್ಬೋದು. ಮೆನಿ ಡೆತ್ಸ್ ಹ್ಯಾವ್ ಹ್ಯಾಪನ್ ಲೈಕ್ ದಿಸ್. ಸುಮಾರು ಜನ ತಮ್ಮ ಜೀವ ಕಳ್ಕೊಂಡಿದ್ದಾರೆ. ಸೊ ಹಿಂಗಿರುವಾಗ ಇದೊಂದು ಮೇಜರ್ ರಿಸ್ಕು. ಆಮೇಲೆ ಪ್ರತಿ ದಿವಸ ಅಥವಾ ಪ್ರತಿ 2 ದಿವಸಕ್ಕೊಮ್ಮೆ ಅವನು ಏನು ಕ್ಯಾಮರಾ ಟ್ರ್ಯಾಪ್ ಹಾಕಿರ್ತಾನೆ, ಆ ಚಿಪ್ಸ್ಗಳನ್ನು ತಗೊಂಬರ್ಬೇಕು. ಯಾಕಂದರೆ ಆ ಚಿಪ್ ಕೆಪಾಸಿಟಿ ಎಷ್ಟಿರ್ತದೆ, ನೀವು ಸರಿಯಾಗಿ ಕ್ಯಾಮರಾ ಕಟ್ಟಿಲ್ಲ ಅಂದರೆ ಒಂದೇ ಗಂಟೆಗೆ ಚಿಪ್ ಮುಗಿದೋಗ್ತದೆ. ಸರಿಯಾಗಿ ಕಟ್ಟಿದ್ರೆ 3-4 ದಿವಸ ಯಾವ ನಾಯಿ ಹೋದ್ರೂ ತಗೊಳ್ತದೆ, ನರಿ ಹೋದ್ರೂ ತಗೊಳ್ತದೆ, ಇದು ಫೋಟೋ ತಗೊಳ್ತದೆ. ಆ ಫೋಟೋಗಳನ್ನು ನಾವು ಎಷ್ಟು ತಗೊಳ್ತದೆ, ಆ ಚಿಪ್ ಕೆಪಾಸಿಟಿ ಎಷ್ಟಿದೆ ನೋಡಬೇಕು. 2 ದಿವಸಕ್ಕೊಮ್ಮೆ ಚೇಂಜ್ ಮಾಡ್ತಾರ. ಅವ್ನು ಹೋಗಿ ಸ್ಪಾಟ್ಗೆ ಹೋಗಿನೇ ಚೇಂಜ್ ಮಾಡಬೇಕು. ಮೊದಲು ಆ ಸ್ಪಾಟಲ್ಲಿ ಹಾಕೋದು ಒಂದು ಚಾಲೆಂಜು, ಆ ಸ್ಪಾಟಿಂದ ಇನ್ಫಾರ್ಮೇಷನ್ ತಗೊಳ್ಳೋದು ಒಂದು ಚಾಲೆಂಜು, ಆ ತಗೊಂಡು ಇನ್ಫಾರ್ಮೇಷನ್ನ ಅವನು ನೀಟಾಗಿ ಕೊಟ್ಟು ಪ್ರೋಸೆಸ್ ಮಾಡಿಸೋದು ಒಂದು ಚಾಲೆಂಜು. ಪ್ರೋಸೆಸ್ ಮಾಡೋದು ಟೈಗರ್ ಸೆಲ್, ಬಟ್ ಆ ಇನ್ಫಾರ್ಮೇಶನ್ ಕೊಡಬೇಕಲ್ಲ ಇವನು, ಲ್ಯಾಪ್ಟಾಪ್ಕಲ್ಲಿ ಹಾಕಬೇಕು. ಸೊ ಇದೆಲ್ಲ ಚಾಲೆಂಜ್ ಆಯಿತು. ಈ ಗಣತಿ ವಿಚಾರಕ್ಕೆ ಬಂದಾಗ, ಕಳೆದ ಬಾರಿ ನಾವು ಮಾತಾಡುವಾಗಲೂ ನಮ್ಮ ಆಡಿಯನ್ಸ್ ಒಬ್ರು ಮೆಸೇಜ್ ಮಾಡಿದ್ರು ವಾಲಂಟಿಯರಿಂಗ್ ಬಗ್ಗೆ. ಅಂದ್ರೆ ನೀವು ಇನ್ನೂ ವಾಲಂಟಿಯರ್ಸ್ ಬಗ್ಗೆ ಏನು ಕಾಲ್ ಫಾರ್ ಮಾಡಿಲ್ಲ, ತಗೊಂಡಿಲ್ಲ, ಅದ್ರ ಬಗ್ಗೆ ನಮಗೆಲ್ಲೂ ಮಾಹಿತಿ ಸಿಗ್ತಾ ಇಲ್ಲ ಅಂತ ಹೇಳಿದ್ರು. ಈ ಗಣತಿಯಲ್ಲಿ ವಾಲಂಟಿಯರ್ಸ್ನ ಯೂಶಲಿ ತಗೋತಾರ, ಇನ್ವಾಲ್ವ್ ಮಾಡ್ಕೊಳ್ತಾರಾ ಇಲ್ವಾ ಸರ್? ಹೌದು, ಮಾಡ್ಕೊಳ್ತಾರೆ. ಬಟ್ ಇಟ್ ಇಸ್ ಲೆಫ್ಟ್ ಟು ದ ಡಿಸ್ಕ್ರಿಷನ್ ಆಫ್ ದಿ ಡೈರೆಕ್ಟರ್ ಆ್ಯಂಡ್ ಆಲ್ಸೋ PCCF ವೈಲ್ಡ್ ಲೈಫ್. ಯಾಕೆ ಹೇಳ್ತೀನಿ ಅಂದರೆ, ಈಗ ನಮ್ಮ ಸಿಬ್ಬಂದಿ ಆಲ್ರೆಡಿ ರಿಸ್ಕಿಗೆ ಎಕ್ಸ್ಪೋಸ್ ಆಗಿರ್ತಾರೆ. ಅವ್ರಿಗೆ ಅದರದ್ದೇ ಆದ ರಿಸ್ಕ್ ಎಲ್ಲ ಆದಾಗ, ಏನಾದ್ರು ಒಂದು ಡಿಸೆಬಿಲಿಟಿ ಆದಾಗ ಅಥವಾ ಲೈಫ್ ಥ್ರೆಟ್ ಆದಾಗ ಅವ್ರಿಗೆ ಸರ್ಕಾರದಿಂದ ಏನೇನು ಆಗಬೇಕು ಅಂತ ಎಲ್ಲ ಆಲ್ ಡಿಸೈಡೆಡ್, ನಿಗದಿತವಾಗಿದೆ. ಈಗ ವಾಲಂಟಿಯರ್ ತಗೊಂಡೆ ನಾನು ಅಂತ ಇಟ್ಕೊಳ್ಳಿ, 5 ಜನ ಕಮ್ಮಿ ಇದ್ದಾರೆ, ವಾಲಂಟಿಯರ್ ತಗೊಂಡು ಅವ್ರಿಗೇನೋ ಟ್ರೈನಿಂಗ್ ಕೊಡ್ತೀವಿ, ಆಯ್ತಾ? ಈ ಟ್ರೈನಿಂಗ್ ಕೊಡ್ತೀವಿ, ಅವರು ಬರ್ತಾರೆ ನಮ್ಮ ಜೊತೆ. ಹಿಂದೆ ನಾವು ಏನು ಮಾಡ್ತಿದ್ವಿ, ಏನೋ ಸುಮ್ಮನೆ ಒಂದು ಹೆಸರಿಗೆ ಒಂದು ಇಂಡೆಮ್ನಿಟಿ ಬಾಂಡ್ ಅಂತ ಬರ್ಸ್ಕೊತಿದ್ವಿ. ಲೀಗಲಿ ದೆರ್ ಇಸ್ ನೋ ಪ್ರೊಸೀಜರ್ ಟು ಹ್ಯಾವ್ ಎನ್ ಇಂಡೆಮ್ನಿಟಿ ಬಾಂಡ್. ಈಗ ನನಗೇನಾದರೂ ನಾನೇ ಜವಾಬ್ದಾರಿ ಅಂತ ಬರ್ಕೊಡ್ತೀನಿ ಅಂತ ಇಟ್ಕೊಳ್ಳಿ, ತಗೋಬೋದಾ, ತಗೋಬೇಕಾ? ವಿ ಡೋಂಟ್ ನೋ. ಐ ಡೋಂಟ್ ಥಿಂಕ್ ಇಟ್ ವಿಲ್ ಸ್ಟ್ಯಾಂಡ್ ಇನ್ ಕೋರ್ಟ್ ಆಫ್ ಲಾ. ಬಟ್ ಅವ್ನಿಗೇನಾದ್ರು ಅನಾಹುತ ಆದರೆ ಕ್ಯಾನ್ ವಿ ಲೀವ್ ಹಿಮ್ ಲೈಕ್ ದಟ್? ಅವ್ನು ಇಂಡೆಮ್ನಿಟಿ ಬಾಂಡ್ ಕೊಟ್ಟಿದ್ದಾನೆ, ಆಯಿತು ಬಿಡಪ್ಪ, ಇಂಡೆಮ್ನಿಟಿ ನನಗೂ ಅದಕ್ಕೆ ಸಂಬಂಧ ಇಲ್ಲ ಅಂತ ಆಗ್ತದೆ. ಸಿ, ದಿಸ್ ಇಸ್ ಆಲ್ ಹ್ಯೂಮನ್ ಇದು. ಸೊ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಇನ್ ಟೇಕಿಂಗ್ ಎನಿ ನ್ಯೂ ಪರ್ಸನ್ ಇನ್ ಟು ದ ಫಾರೆಸ್ಟ್ ಏರಿಯಾ. ಯಾಕಂದರೆ ಇವನು ವರ್ಷಾನುಗಟ್ಲೆ 116 ವರ್ಷ ಕೆಲಸ ಮಾಡಿ ಕೂಡ ಅವರಿಗೆ ರಿಸ್ಕ್ ಇರ್ತದೆ. ಇವರು 4 ದಿವಸದಲ್ಲಿ ಟ್ರೈನಿಂಗ್ ಕೊಟ್ಟು ಕರ್ಕೊಂಡು ಹೋದ್ರೆ ರಿಸ್ಕ್ ಇರಲ್ವಾ? ಅವ್ರಿಗೆ ಗೊತ್ತಿಲ್ಲ ಕಾಡಲ್ಲಿ ಹೇಗೆ ಏನು. ನೀವೊಂದು ಆನೆ ಇಲ್ಲಿ ನಿಂತಿದ್ರೆ it will not make any sound. The most silent animal, elephant, though the mammoth size ಇದ್ರೂ ಒಂಚೂರು ಸೌಂಡ್ ಮಾಡಲ್ಲ ಅದು. ನೀನು ಅಲ್ಲಿ ಪಕ್ಕದಲ್ಲಿ ನಿಂತಿದ್ರು ಇಟ್ ವಿಲ್ ನಾಟ್ ಸೌಂಡ್. ದ ಮೊಮೆಂಟ್ ಇಟ್ ಟ್ರಂಫೆಟ್ಸ್ ಆಲ್ ಆಫ್ ಅಸ್ ವಿಲ್ ನೋ. ಅಥವಾ ಕಿವಿ ಹೊಡಿತದೆ. ಆ ಸೂಕ್ಷ್ಮತೆ ಇರಬೇಕಾಗ್ತದೆ. ಸೂಕ್ಷ್ಮತೆ ಇರೋದಿಲ್ಲ ಬಹುತೇಕ. ಎಲ್ಲ ಬಾರಿ ಟ್ರೈನಿಂಗ್ ಆಗಿದೆ, ನಾನು ಹೋದ ಸರಿ ಹೋಗಿದ್ದೆ, ಈ ಸರಿನೂ ಕೊಡಲಿಲ್ಲ. ದಿಸ್ ಗ್ರೌಸ್ ಇಸ್ ದೇರ್, ದಟ್ ಈಸ್ ದೇರ್. ಬಟ್ ವಿ ಡೋಂಟ್ ವಾಂಟ್ ಪೀಪಲ್ ಟು ಬಿ ಎಕ್ಸ್ಪೋಸ್ ಟು such threats and risks. Life is same for everyone, ಅಲ್ವಾ? ಈಗ ನಾವಂತೂ ಇಲಾಖೆ ಸೇರಿದ್ದೀವಿ, ವಿ ಆರ್ ಗೌರ್ಮೆಂಟ್ ಸರ್ವೆಂಟ್ಸ್, we are bound to be exposed to all those risks, and we will take care how to stay away from those risks also as far as possible. But same may not be applicable to you. Now instead of looking into our job, we have to see the protection of you also. So that is the thing.
ಹಾಗೆ ಸೊ ಆ ಡೈನಮಿಕ್ಸ್ ಎಲ್ಲ ಗೊತ್ತಿರೋರು ಮಾಡಿದ್ರೇನೆ ಸೂಕ್ತ ಅದು ಅಂತ ಸೂಕ್ತ. ದೆನ್ ಇಲಾಖೆಯವರ ದ ಕನ್ಸರ್ನ್ಡ್ trained people who are trained for years together or who know the forest ಹ್ಮ್. ಅಂಥವ್ರು ಇದ್ದಾಗ ಬೆಸ್ಟು. ಅದಕ್ಕೆ ನಾವು ಈ ಸಿಬ್ಬಂದಿಗೆ ಸೀಮಿತಗೊಳಿಸೋದು ಒಳ್ಳೆಯದು ಅಂತ ಕೂಡ ನನಗೆ ಅನಿಸ್ತದೆ. ಎಸ್ ಸರ್, ಇವಾಗ ಹುಲಿ ಗಣತಿ ಆಗುತ್ತೆ, ಟೈಗರ್ ಸೆಲ್ಲಿಗೆ ಹೋಗುತ್ತೆ, ಒಂದು 6 ತಿಂಗಳು ಆದ್ಮೇಲೆ ರಿಪೋರ್ಟ್ ಬರುತ್ತೆ. ಇಫ್ ಎಟ್ ಆಲ್ ಈ ಒಂದು ಆ, ಕ್ಷೇತ್ರದಲ್ಲಿ ಈ ಒಂದು ಬೌಂಡ್ರಿಯಲ್ಲಿ ತುಂಬಾ ಕಡಿಮೆ ಇದೆ ಅಂತಂದ್ರೆ, ಹುಲಿ ಕಡಿಮೆ ಇದೆ ಅನ್ನೋಂಥದ್ದು ಏನನ್ನ ಸೂಚಿಸುತ್ತೆ? ಇಸ್ ಇಟ್ ಹೆದರ್ಬೇಕಾದ ಅಥವಾ ಚಿಂತೆ ಮಾಡುವಂತ ವಿಚಾರನ, ಅಥವಾ ದಟ್ಸ್ ಓಕೆನಾ? ಇಲ್ಲ, ಚಿಂತೆ ಮಾಡುವಂಥ ವಿಚಾರನೇ. ಈಗ ಬಂಡೀಪುರಲ್ಲಿ 180 ಹುಲಿ ಇದೆ ಅಂತ ಇಟ್ಕೊಳ್ಳೋಣ, ಹ್ಮ್. ಅಥವಾ ಸಮ್ ನಂಬರ್. ಈ ಸರಿ 170 ಆಯ್ತು. ಹ್ಮ್. ಈ 170 ಯಾಕಾಯ್ತು ಅಂತ ಫಸ್ಟ್ ನಾವು ತಿಳ್ಕೊಬೇಕಾಗ್ತದೆ. ಹ್ಮ್. ಮಾರ್ಟಾಲಿಟಿ ರೇಟ್ ಜಾಸ್ತಿ ಆಗಿದೆಯಾ ನೋಡಬೇಕು. ನ್ಯಾಚುರಲ್ ಮಾರ್ಟಾಲಿಟಿ ಜಾಸ್ತಿ ಆಗಿದೆಯಾ ನೋಡಬೇಕು. ಅಥವಾ ಇಂಕ್ರಿಮೆಂಟ್ಸ್ ಯಾವುದೂ ಆಗಿಲ್ವಾ? ಇಂಕ್ರಿಮೆಂಟ್ಸ್ ಅಂದರೆ ಜಾಸ್ತಿ ಮರಿಗಳೆಲ್ಲ ಇದು ಆಗಿಲ್ವಾ? ಸಿ, ಓನ್ಲಿ ಆಫ್ಟರ್ 3 years ವಿ ಟೇಕ್ ಇನ್ ಟು ಕೌಂಟ್. ಅದು ಸಬ್ ಅಡಲ್ಟ್ ಸ್ಟೇಜ್ ಅಂತ ನಾವು ಕರಿತೀವಿ. ಕರೆಕ್ಟ್. ಅದು 2 ವರ್ಷ ಒಳಗಿದ್ರೆ ನಾವು ತಗೊಳ್ಳೋದಿಲ್ಲ, ಅದನ್ನ ಕೌಂಟಿಗೆ ತಗೊಳ್ಳಲ್ಲ. ಕೌಂಟಿಗೆ ತೊಗೊಳ್ಳಲ್ಲ. ದೋ ನಿಮ್ಮ ಕ್ಯಾಮ್ರಾ ಟ್ರ್ಯಾಪಲ್ಲಿ ಬಿದ್ರೂ ಅದನ್ನ ಕೌಂಟಿಗೆ ತೊಗೊಳ್ಳಲ್ಲ ನಾವು. ಹ್ಮ್. ಸೊ 3 ವರ್ಷ. ಸೊ ಈ ಮರಿ 2 ವರ್ಷ ಇದ್ದಿದ್ದು 3ನೇ ವರ್ಷಕ್ಕೆ ಹೋದ್ರೆ ಗ್ಯಾರಂಟಿ ಇನ್ಕ್ರೀಸ್ ಆಗ್ತದೆ. ಹ್ಮ್, ಹ್ಮ್. ಅಷ್ಟರಲ್ಲಿ ಇರ್ತಕ್ಕಂಥ ಹುಲಿ 180, ಸತ್ತು ಹುಲಿ 20, ಏನಾದ್ರು ಒಂದಲ್ಲ ಒಂದು ಕಾರಣಕ್ಕೆ ಸಾಯ್ತದೆ. ಬಟ್ ವೃದ್ಧಿ ಆದ ಹುಲಿ 110 ಆದಾಗ 170 ಆಗ್ತದಾಗ. ಕರೆಕ್ಟ್. ಸೊ ಈಗ ವಿ ಹ್ಯಾವ್ ಟು ಬಿ ಇದು ಈ ಡೆತ್ಸ್ ಏನಾಗಿರುತ್ತೆ, ವಾಟ್ ಸಾರ್ಟ್ ಆಫ್ ಡೆತ್ಸ್? ಈಸ್ ಇಟ್ ಡ್ಯೂ ಟು ನ್ಯಾಚುರಲ್ ಇದು? ಈಸ್ ದೇರ್ ಎನಿಥಿಂಗ್ ಅದರ್ ದೆನ್ ನ್ಯಾಚುರಲ್ ಆಲ್ಸೋ? ವಾಸ್ ದೇರ್ ಎ ಡಿಸೀಸ್ ಔಟ್ ಬ್ರೇಕ್? ಇದು ದೆನ್ ಹೇಳಕ್ಕಾಗಲ್ಲ. ಸಿ, ವಿ ಡೋಂಟ್ ನೋ. ಎವ್ರಿಥಿಂಗ್ ಇಸ್ ಡೈನಾಮಿಕ್ ಇನ್ ನೇಚರ್. ಸೊ ಹಾಗಾಗಿ ವಿ ಹ್ಯಾವ್ ಟು ಫೈಂಡ್ ಔಟ್ ದಿ ಕಾಸ್. ದ ಅಡ್ಮಿನಿಸ್ಟ್ರೇಟರ್ ಹಸ್ ಟು ಫೈಂಡ್, ದ ಪೀಪಲ್ ಸಿಟ್ಟಿಂಗ್ ಅಟ್ ದಿ ಡಿಸಿಷನ್ ಮೇಕಿಂಗ್ ಲೆವೆಲ್ ಶುಡ್ ಫೈಂಡ್ ಔಟ್. ಸೊ 10 ಜಾಸ್ತಿ ಆಗಿದೆ. ಇಸ್ ಇಟ್ ಅಲಾರ್ಮಿಂಗ್? ಈಗ ನಾನು ಹೇಳಿದೆ, ಸರಿಸ್ಕಾಗಿ ನಾವು ಹೋದಾಗ ದರ್ ವರ್ ಟೈಗರ್ಸ್, 25-30 ಟೈಗರ್ಸ್ ಇತ್ತಲ್ಲಿ. ನಾನು 5 ಟೈಗರ್ ನೋಡಿದ್ದೀನಿ ವಿತ್ ಮದರ್ ಆ್ಯಂಡ್ ಕಬ್, ಸರಿಸ್ಕಾ ಅಂತ ಒಂದು ಸ್ಯಾಂಕ್ಚುರಿಲಿ. ಓಕೆ. 5 ಟೈಗರ್ಸ್ ಐ ಕುಡ್ ಸೈಟ್. ಬಟ್ ವಿತಿನ್ ಎ ಸ್ಪ್ಯಾನ್ ಆಫ್ ಅನದರ್ 1 year ಐ ಕುಡ್ ರೀಡ್ ದಟ್ ದರ್ ಆರ್ ನೋ ಟೈಗರ್ಸ್ ಇನ್ ಸರಿಸ್ಕಾ. ಓ. ಈಗ ಸರಿಸ್ಕಾನಲ್ಲಿ ಬೇರೆ ಕಡೆಯಿಂದ ತಂದು ಟೈಗರ್ ಬಿಟ್ಟಿದ್ದಾರಲ್ಲಿ, ಸರಿಸ್ಕಾ ಟೈಗರ್ ಇದ್ರ ರಿಸರ್ವಲ್ಲಿ. ಸೊ ಈಗ ಒಂದು 4-5 ಟೈಗರ್ ಇದೆ, ಬೇರೆ ಬೇರೆ ಕಡೆಯಿಂದ ತಂದು ಬಿಟ್ಟಿರೋದು. ಸೊ ಇದು ಯಾಕಾಯಿತು? ಈಗ ಇಡೀ ದೊಡ್ಡ ಡಿಸ್ಕಷನ್ ಆಯಿತು. ಇಫ್ ಯು ಗೋ ಟು ವೆಬ್ಸೈಟ್ ಯು ವಿಲ್ ಫೈಂಡ್ ಸರಿಸ್ಕಾದೇ ಒಂದು ಏನಂತೀರಿ, ಯು ಕ್ಯಾನ್ ರೀಡ್ ಔಟ್ ದಟ್ ಇಸ್ ಎ ಲೆಸನ್ ಫಾರ್ ಆಲ್ ಆಫ್ ಅಸ್. ಇದು ಅಲ್ಲೂ ಜೀನ್ ಪೂಲ್ ಎಲ್ಲ ಡಿಸ್ಟರ್ಬ್ ಆಗ್ಬಿಟ್ಟಿರುತ್ತೆ. ಎಲ್ಲದೂ ಆಗ್ತದೆ. ಸೊ ಒಂದು ವೇಳೆ ಇದು ಈ ಪರಿಸ್ಥಿತಿ ಇಡೀ ದೇಶಕ್ಕೆ ಆಗುವಂಥ ಸಾಧ್ಯತೆ ಇದೆ. ಹೌದು. ನಾವು ಭಾಳ ಇದು ಹೇಳ್ತೀವಿ, ನಮ್ಮ ಭಾರತ ದೇಶದಲ್ಲೇ ಹೈಯೆಸ್ಟ್ ಟೈಗರ್ ಇರೋದು, 70%ಗಿಂತ ಜಾಸ್ತಿ ಇರೋದು ಎಲ್ಲ ಹೇಳ್ತಾ ಇದ್ದೀವಿ. ತುಂಬ ಸಂತೋಷ. ಬಟ್ ಅದೇ ರೀತಿ ಇಶ್ಯೂಸು ಇದೆ. ರೈಟ್, ರೈಟ್. ಅದೇ ರೀತಿ ಜಾಸ್ತಿ ಆಗಿದ್ದಕ್ಕೆ ಏನಾಗಿದೆ ಅದನ್ನು ಒಂದು ಇದು ಮಾಡಿ ಅದನ್ನು ಎಲ್ಲರೂ ಕೈ ಜೋಡಿಸ್ಕೊಂಡು ನಿವಾರಣೆ ಮಾಡೋ ನಿಟ್ಟಿನಲ್ಲಿ ನಾವು ಹುಡುಕ್ಬೇಕು. ಕಂಟ್ರೋಲ್ ಅಂತ ಹೇಳ್ಬೋದು, ಬಿಟ್ಟರೆ ಸ್ಟಾಪ್ ಇಟ್ ಅಂತ ನಾನು ಹೇಳಕ್ಕಾಗಲ್ಲ. ಕರೆಕ್ಟ್. ಕಂಟ್ರೋಲ್ ಮಾಡಬೇಕು, ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ಏನ್ ಬೇಕೋ ಅದು ಮಾಡ್ಕೋಬೇಕು. ಹೇಳಿ. ಹುಲಿ ಗಣತಿ ಬಗ್ಗೆ ಸಾಕಷ್ಟು ಡೀಟೇಲ್ಸ್ ನ ಹೇಳಿದ್ರೆ ಸರ್, ಬಿಕಾಸ್ ದಿಸ್ ಇಸ್ ನಾಟ್ ಸಮಥಿಂಗ್ ಎಲ್ರಿಗೂ ಕ್ಯೂರಿಯಾಸಿಟಿ ಇರುತ್ತೆ, ಬಟ್ ಎಲ್ಲರೂ ಬಂದು ನೋಡ್ಲಿಕ್ಕೆ, ವಿಟ್ನೆಸ್ ಮಾಡ್ಲಿಕ್ಕೆ ಆಗಲ್ಲ. ವೈಲ್ಡ್ ಲೈಫ್ ಎಂಥ ಸಬ್ಜೆಕ್ಟ್ ಅಂದ್ರೆ ಎಂಥವರಿಗೂ ಒಂದು ಕುತೂಹಲನ ಹುಟ್ಟಿಸುವಂಥದ್ದು, ಒಂದು ಚಮತ್ಕಾರ ಅನ್ಸುವಂಥದ್ದು, ಒಂದು ಆಶ್ಚರ್ಯ ಆಗುವಂಥ ಸಬ್ಜೆಕ್ಟ್ ಇದು. ಸೊ ಅದ್ರ ಬಗ್ಗೆ ಯು ಬಿನ್ ಶೇರಿಂಗ್ ಯೋರ್ ಎಕ್ಸ್ಪೀರಿಯನ್ಸ್ ಅಂಡ್ ಇನ್ಸೈಟ್ಸ್. ಬಹಳಷ್ಟು ಹೇಳ್ತೀವಿ. ಇದು ನೆವರ್ ಎಂಡಿಂಗ್ ಟಾಪಿಕ್ ಸರ್, ಸಿಕ್ಕಾಪಟ್ಟೆ ಇದೆ. ಇಟ್ಸ್ ನೆವರ್ ಎಂಡಿಂಗ್ ಅಂಡ್ many people will have many ways to tell. ಹೌದು, ಹೌದು. So this is out of my experience I am telling. ಖಂಡಿತ. And not written, may not be written in all the books. Correct. So ನಾನು ಏನು ನೋಡಿದ್ದೀನಿ, ಏನು ನೋಡ್ತಾ ಇದ್ದೀನಿ, ನನ್ನ ಅನುಭವಕ್ಕೆ, ನನ್ನ ಪರ್ಸೆಪ್ಷನ್ಗೆ ಏನು ಬಂದಿದೆ ಅದನ್ನು ಹೇಳ್ತಾ ಇದ್ದೀನಿ. ಥ್ಯಾಂಕ್ಸ್ ಅ ಲಾಟ್ ಫಾರ್ ದಟ್ ಸರ್. ಸಾಕಷ್ಟು ಸಮಯ ಕೊಟ್ಟು ನಿಮ್ಮ ಕೆಲಸದ ನಡುವೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.